ಮಾರ್ಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರಗಳು ತಮ್ಮ ವಿಳಂಬ ನೀತಿಯಿಂದ ಒಂದು ದಶಕ ಕಾಮಗಾರಿ ವಿಳಂಬ ಆಗೈತಿ. ಭಾರಿ ಹೋರಾಟದ ಒಂದು ಪ್ರತಿಫಲವಾಗಿ ಇವತ್ತ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ರೈಲ್ವೆ ಕಾಮಗಾರಿ ಕುರ್ಚಿ ರೈಲ್ವೆಗೆ ಸಂಬಂಧಿಸಿದ ರೈಲ್ವೆ ಕಾಮಗಾರಿ ನಡೆದೈತಿ. ಆದರೆ ಭಾಳ ಆಮೆಗತಿಯಲ್ಲಿ ಭಾಳ ನಿಧಾನಗತಿಯಲ್ಲಿ ಕಾಮಗಾರಿ ನಡೆದೈತಿ. ಆದರೆ ಸರ್ಕಾರಗಳು ಈಗಾಗಲೇ 2017ಕ್ಕೆ ಮುಗಿಸ್ತೀನಿ ಅಂದಿದ್ರು, ಸುಳ್ಳು ಹೇಳಿದರು. 19ಕ್ಕೆ ಮುಗಿಸ್ತೀನಿ ಅಂದರು, ಅದು ಸುಳ್ಳಾತು. 22ನೇ ಇಸ್ವಿಯೊಳಗೆ ಮುಗಿಸ್ತೀವಿ ಅಂದರು, ಅದು ಸುಳ್ಳಾತು. ಈಗ 24ಕ್ಕೆ ಮುಗಿಸ್ತೀವಿ ಅಂತ ಹೇಳಿದರು. ಆದರೆ ಈಗ 24 ಮುಗಿಯಾಕೆ ಬಂತು, ಅದರ ಕೆಲಸ ಇನ್ನೂ ಅಮೆಗತಿಯಲ್ಲಿ ಸಾಗೈತಿ. ಅದಕ್ಕೆ ನಾ ಸರ್ಕಾರಗಳಿಗೆ ಮತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅವ್ರಿಗೆ ಇದರ ಬಗ್ಗೆ ಕಾಳಜಿ ಐತೆ ಇಲ್ಲ ಅನ್ನುವಂಥ ಪ್ರಶ್ನೆ ನಾವು ಮಾಡಬೇಕಾಗತ್ತೆ. ಆ ನಿಟ್ಟಿನೊಳಗೆ ಈಗೇನು ಕೆಲಸ ನಡೆದೈತಿ ಅದರ ಗತಿ ವೇಗ ಮಾಡಬೇಕು. ಅಂದರೆ ಫಾಸ್ಟ್ ಕೆಲಸ ಮಾಡಿ ಕಡಿಕ 24ಕ್ಕೆ ನೀವು ಹೇಳಿರಲ್ಲ, ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, 25ಕ್ಕೆ ಮುಗಿಸ್ರಿ ಅಂತೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿರಿ, ನಿಮ್ಮ ಜವಾಬ್ದಾರಿ ಮುಗ್ದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಉಸ್ತುವಾರಿ ಸಚಿವರುಗಳು, ನೀವು ಆ ಕೆಲಸದ ಜವಾಬ್ದಾರಿ ವಹಿಸ್ಕೋರಿ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಕಡೆಗೆ ನಮ್ಗೆ 25ನೇ ಇಸ್ವಿಯ ಒಳಗಾಗಿ ಈ ರೈಲ್ವೆ ಕುರ್ಚಿಗೆ ಮುಟ್ಟಿಸಿ ನಮ್ಮ ಭಾಗದ ರಬ್ಕೈ, ಬನಹಟ್ಟಿ, ತೇರದಾಳ, ಹಾರೋಗಿರಿ, ಮುಧೋಳ, ಜಮಖಂಡಿ ಭಾಗದೊಳಗೆ ಜನರಿಗೆ ಏನು ಅವಶ್ಯ ಅಂತ ರೈಲ್ವೆ ಸೌಲಭ್ಯ ಐತಲ್ಲ ಅದು ಒದಗಿಸ್ಕೊಡ್ರಿ ಅಂತ ಹೇಳಿ ನಾನು ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ, ಒತ್ತಾಯವನ್ನು ಮಾಡ್ತೀನಿ. ನಾನು ಕುತುಬುದ್ದೀನ್ ಕಾಜಿ.